ನಮಸ್ತೆ ಸ್ನೇಹಿತರೆ, ನಾವೀಗ ಶಿವಮೊಗ್ಗದ ಶಿವಪ್ಪ ನಾಯಕ ಸರ್ಕಲಿಂದ ಹಿಡಿದು ಹಾಗೆಯೇ ಬಿ ಬಿ ಎಂ ಪಿ ಎಲ್ಲ ತುಂಬ ಶಿವಮೊಗ್ಗ ಮಹಾನಗರ ಪಾಲಿಕೆ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೀದಾ ಗಾಂಧಿ ಪಾರ್ಕಿಗೆ ಹೋಗ್ಬೋದು. ಇದು ಶಿವಮೊಗ್ಗ ಸಿಟಿ ಕ್ಲಬ್. ಇದ್ರ ಪಕ್ಕದಲ್ಲಿ ನಗರ ಕೇಂದ್ರ ಗ್ರಂಥಾಲಯ ಇದೆ, ಸಿಟಿ ಲೈಬ್ರರಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಗಾಂಧಿ ಪಾರ್ಕ್ ಹೋಗ್ತೀವಿ. ಬೋರ್ಡ್ ಕಾಣ್ತಾ ಇದೆಯಲ್ಲ, ಇದೆ ಗಾಂಧಿ ಪಾರ್ಕು. ಬಟ್ ಎಂಟ್ರೆನ್ಸ್ ಆ ಕಡೆ ಇದೆ. ಬಸವಣ್ಣನವರ ಪ್ರತಿಮೆ ಮತ್ತು ಇದು ಸಿಟಿ ಲೈಬ್ರರಿ, ಶಿವಮೊಗ್ಗದ ಸಿಟಿ ಲೈಬ್ರರಿ. ಮುಂದೆ ಇದ್ದೇವೆ. ಸರ್ಕಲಲ್ಲಿ ಎಂಟ್ರೆನ್ಸ್ ಶಿವಮೊಗ್ಗ. 10 ರೂಪಾಯಿ ಟಿಕೆಟ್ ಬೇರೆ ಮಾಡಿದ್ದಾರೆ. ಏನಿದೆ ಒಳಗೆ ಟಿಕೆಟ್ ಕೊಟ್ಟು ನೋಡೋವಂಥದ್ದನ್ನು ಕಾತುರು ನನಗೆ. ಅದಕ್ಕೋಸ್ಕರ ಹೋಗಿದ್ರೆ ಬರೋಣ ಅಂತ ಹೊರಟಿದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ದಯವಿಟ್ಟು ಮಾಡ್ಕೊಳ್ಳಬೇಕು. ಕಳಕಳಿ ಇದೆಲ್ಲ ಬೈಕಲ್ಲಿ ನಿಲ್ಲಿಸಿದ್ದಾರೆ. ಈ ಪಾರ್ಕ್ ಉದ್ಘಾಟನೆ ಮಾಡೋಕ್ಕೆ ಯಾರೆಲ್ಲ ಬಂದಿದ್ದಾರೆ. ಈಗ ಟೋಟಲ್ ಆಗಿ ನಾವು ಗಾಂಧಿ ಪಾರ್ಕ್ನ ಎಂಟ್ರೆನ್ಸ್ ಭಾಗದಲ್ಲಿ ಬಂದಿರ್ತಕ್ಕಂಥದ್ದು. ಇದೆಲ್ಲ ಏನು ನೋಡ್ತಾ ಇದ್ರು, ಅದನ್ನು ಒಂದು ಬಿ ಬಿ ಪಿ ಅಥವಾ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರ ಒಂದು ಹೆಸರು ಅದು. ಇಲ್ಲಿಗೆ ಇದೆ ಎಂಟ್ರೆನ್ಸು. ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರ್ ನೋಡೋಣ, ಟಿಕೆಟ್ ಕೌಂಟರ್ ಒಳಗೆ ಹೋಗೋಣ, ಏನಿದೆ ಎಲ್ಲ ನೋಡ್ಕೊಂಡು ಬರೋಣ. ಟ್ರಾಮ್ ಬೇರೆ ಓಡುತ್ತೆ ಇಲ್ಲಿ ಅಂತಂದು ಹೇಳ್ತಾರೆ. ಓಡುತ್ತೋ ಸುಮ್ಮನೆ ನಿಲ್ಲಿಸಿದನೋ ಗೊತ್ತಿಲ್ಲ. ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಕೌಂಟರ್ ಅದು. ಟಿಕೆಟ್ ಕೌಂಟಿನ ಎಂಟ್ರೆನ್ಸಿಂದ ಗೊತ್ತಾಗುತ್ತೆ. ಹೋಗೋಣ ಟಿಕೆಟ್ ಕೌಂಟರ್. ಬಂದಿರೋದು ಒಂದೇ ತಗೊಂಡಿರೋದು 10 ರೂಪಾಯಿ ಟಿಕೆಟು. ಸೊ ಈಗ ಟೋಟಲಾಗಿ ಫೈನಲಾಗಿ ಹೊರಗಡೆ ಹೋಗೋಣ, ನೋಡೋಣ ಏನಿದೆ. ಯಾವುದೋ ಒಂದು ಕಲ್ಲು ದೇವ್ರು ಇರ್ತವ್ರೆ ತಗೊಂಡಿದ್ದು. ಪಾರ್ಕ್ ಚೆನ್ನಾಗಿದೆ ನಡ್ಕೊಂಡು ಹೋಗೋದಕ್ಕೆ. ಅದೊಂದು ಇಂಪ್ಲಿಮೆಂಟ್ ಸಾಲ್ವ್ ಸ್ಟಾರ್ಟಿಂಗೇ ಬೋರ್ ಹೊಡಿತಾ ಇತ್ತು. ನೋಡೋಣ ಇದಕ್ಕೆ ಏನೇನಿದೆ. ಅಷ್ಟೊಂದೇನು ಡೆವಲಪ್ಮೆಂಟ್ ಇಲ್ಲ ಅನ್ಸುತ್ತೆ. ಟ್ರಾಮ್ ಇದೆ. ಟ್ರಾಮಲ್ಲಿ ಓಡಾಡುತ್ತೆ. ನೋಡೋಣ ಓಡಾಡುತ್ತಾ ಅಥವಾ ಸುತ್ತಿ ನಿಲ್ಲಿಸಿದಾರ ಶೋಗೆ ಗೊತ್ತಿಲ್ಲ. ಫ್ರೀಯಾಗಿ ಎಂಟ್ರಿ ಕೊಡೋ ಒಂದು ಪಾರ್ಕ್ಗಳೇ ಬೆಂಗಳೂರಲ್ಲಿ ಎಷ್ಟೋ ಚೆನ್ನಾಗಿರ್ತವೆ.
ಅನಿಸುತ್ತೆ ನನಗೆ. ಇಲ್ಲೆಲ್ಲ ಜಿಮ್ಮು ಮತ್ತು ಉಯ್ಯಾಲೆ ಕಂಬ ಎಲ್ಲ ಇಟ್ಟಿದ್ದಾರೆ. ಉಯ್ಯಾಲೆ ಕಂಬ ಇದು. ಇಲ್ಲಿ ಯಾವುದೋ ಸ್ವಿಮ್ಮಿಂಗ್ ಪೂಲ್ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ನೀರು. ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ಗಾರ್ಡನ್ಗೆ ನೀರು ಬಿಡೋಕ್ಕೆ ಹಾಕಿದಿರೋ ಒಂದು ಚಿಕ್ಕ ಬಾವಿ. ಏನ್ರ ಮಾಡ್ತೀರಾ? ಏನು ಮಾಡ್ತೀರಾ? ನೀರು ಚೆನ್ನಾಗಿದಾವ? ನೀರು ಚೆನ್ನಾಗಿದಾವ? ಕೊಳಗಿಂದ ಕೆಳಗಿಳಿದು ಹೋಗ್ತಾ ಇದ್ದೀನಿ. ಟ್ರಾಮ್ ಇಲ್ಲಿದೆ. ಟ್ರಾಮು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ರೌಂಡ್ ಹೋಗಿ ಬರೋಣ. ಸುತ್ತಮುತ್ತಲೇ ಇಟ್ಟಿರೋದು ಅಲ್ಲಿ ಕಾಣ್ತಾ ಇದೆ. ಮುಂಚೆ ಚೆನ್ನಾಗಿತ್ತೇನೋ, ಇತ್ತೀಚೆಗೆ ಇದು ಈ ಥರ ಹಾಳಾಗಿರ್ಬೇಕು ಅನಿಸುತ್ತೆ. ಎಲ್ಲ PDO ಎಕ್ಸಾಮ್ ಬೇರೆ ಕೊಡ್ತಿರೋರೆಲ್ಲ ಕುತ್ಕೊಂಡು ಸೆಕೆಂಡ್ ಪೇಪರ್ ಪ್ರಿಪೇರ್ ಆಗ್ತಾವ್ರೆ ಪಾಠದಲ್ಲಿ. ಅದು ಇದು ಹುಡ್ಕೊಂಡು ಟ್ರಾಮ್ ಹತ್ರ ಬಂದೆ. ಇದೇನು ಓಡ್ತಾ ಇಲ್ಲ ಗುರು, ಸುಮ್ಮನೆ ನಿಲ್ಲಿಸಿದ್ದಾರೆ ಶೋಗೆ. ಇದೇ ಟ್ರಾಮು. ಆ ಕಡೆ ಇದೆ ಇಂಜಿನ್ನು. ಟ್ರಾಮ್ ಅಂದರೆ ಏನು ಗೊತ್ತಾ, ಹಿಂದೆ ಹಳೆ ಕಾಲದ ರೈಲ್ ಇರ್ತಾವಲ್ಲ ಆ ಥರ ಒಂದು ಪಾರ್ಕ್ ಒಳಗೆ ಓಡಾಡೋಕ್ಕೆ ಇಟ್ಟಿರೋ ಟ್ರಾಮ್ ಇದು. ಬಟ್ ಓಡ್ತಾ ಇಲ್ಲ, ಸುಮ್ಮನೆ ನಿಲ್ಲಿಸಿದ್ದಾರೆ ಅಷ್ಟೇ. ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ ಎಲ್ಲದ. ಹಳಿಯಂತೂ ಅಯ್ಯೋ ಹೇಳ್ಬಾರ್ದು. ಅದು ಟ್ರಾಮು ನಿಲ್ಸಕ್ಕೆ ಮಾಡಿರೋ ಶೆಡ್ ಇದು. ಅಷ್ಟೇ. ಇನ್ನು ಈ ಟ್ರಾಮು ಸುತ್ತ ಹಾಕಿ ಬರುತ್ತೆ. ಒಂದು ಸುತ್ತು ನಾವೇ ನೆಟ್ಕೊಂಡೋಗಿ ನೋಡ್ಕೊಂಬರೋಣ. ಇದು ಯಾವುದೋ ಫಿಶ್ ಕೊಳ ಅಂತದ್ದು, ಮೀನಿನ ಕೊಳ ಅಂತ. ನೆಗಡಿ ಇವತ್ತೇ ಆಗ್ಬೇಕಲ್ಲ ನನಗೆ. ಛೇ, ಅಲ್ಲಿ ಯಾವುದೋ ಒಂದು ಜಗ್ಲಿ ಕಟ್ಟೆ ಇದೆ. ಎಲ್ಲ ಕುತ್ಕೊಂಡು ಅಡ್ಡೆ ಹೊಡಿಯೋದಕ್ಕೆ ಪರವಾಗಿಲ್ಲ. ಸಿಟಿ ಮಧ್ಯದಲ್ಲಿರೋರಿಗೆ ವಾಕಿಂಗ್ ಹೋಗೋಕ್ಕೆ, ಜಾಗಿಂಗ್ ಮಾಡೋಕ್ಕೆ ಅನುಕೂಲ ಐತೆ. ಬಟ್ ಏನೋ ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿಲ್ಲಪ್ಪ. ಸುಮ್ಮನೆ 10 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಬೆಂಗಳೂರಲ್ಲಿ ರಾಜಧಾನಿ ನಗರದಲ್ಲೇ ಎಷ್ಟು ಚೆನ್ನಾಗಿ ಚಿಕ್ಕ ಪಾರ್ಕೇ ಆಗಲಿ ದೊಡ್ಡ ಪಾರ್ಕೇ ಆಗಲಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿರ್ತಾರೆ ಇಲ್ಲಿನ ಲೋಕಲ್ ಗೌರ್ಮೆಂಟ್ಗಳು. ಆದರೆ ಶಿವಮೊಗ್ಗ ಲೋಕಲ್ ಗೌರ್ಮೆಂಟ್ ಮಾತ್ರ ಏನೂ ಅನುಕೂಲ ಮಾಡಿಲ್ಲ ಪಾರ್ಕಿಂಗ್. ಸುಮ್ಮನೆ ದೊಡ್ಡದಾಗಿ ಗಾಂಧಿ ಪಾರ್ಕ್ ಅಂತಂದು ಇಟ್ಟಿದ್ದಾರೆ. ಗಾಂಧಿ ಪ್ರತಿಮೆ ಎಲ್ಲಿದೆಯೋ ಇನ್ನೂ ಸಿಕ್ಕಿಲ್ಲ ನನಗೆ. ಅದು ಯಾವ ಥರ ಇದೆ ನೋಡಬೇಕು. ವಿಡಿಯೋ ಹೆಂಗೆ ಬಂದಾಯಿತು ಹೆಂಗಿಲ್ವೋ ನನಗಂತೂ ಗೊತ್ತಿಲ್ಲ. ಇನ್ನೂ ಅರ್ಥ ಮಾಡ್ತಾ ಇದ್ದೀನಿ. ಯಾರೂ ಬೇಜಾರಾಗಬೇಡಿ. ವಾಯ್ಸು ಕೊಡೋಕ್ಕೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ. ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬರ್ ಇಲ್ಲ ನಮಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮುಂದೆ ಒಳ್ಳೆಯ ಕಂಟೆಂಟ್ ಕೊಡ್ತೀನಿ ನಾನು. ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಂತಲೇ ನಾನು ಯೂಟ್ಯೂಬ್ ಚಾನಲ್ ಮಾಡೋದು. ಬಟ್ ಈಗ ಬೇಸಿಕ್ಕಾಗಿ ನಾನು ಈ ಥರ ಬ್ಲಾಗ್ಗಳ್ನು ಮಾಡ್ತೀನಿ ಎಲ್ಲದ ಓದ್ತಾಗೆಲ್ಲದ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಒಂದು ಪ್ರೋತ್ಸಾಹ ಕೊಟ್ಟರೆ ಮುಂದೆ ಒಳ್ಳೊಳ್ಳೆ ಕಂಟೆಂಟು, ಡ್ರಾಮಾಗಳು, ಬ್ಲಾಗರ್ಸು, ಬ್ಲಾಗು, ಡ್ರಾಮಾ
ಮತ್ತು ಒಳ್ಳೆ ಕಾಮಿಡಿ ವೀಡಿಯೋಸು, ಟೋಟಲಿ ತಿಳ್ಕೊಳ್ಳೋಕ್ಕೆ ಜ್ಞಾನ, ಬೇಜಾರಾದಾಗ ಮನೋರಂಜನೆ, ಇದೆಲ್ಲದಕ್ಕೂ ನಮ್ಮ ಚಾನಲ್ ಅನ್ವಯಿಸುತ್ತೆ. ಅದಕ್ಕೋಸ್ಕರವೇ ದುರ್ಗಾಮಿತ್ರ.com ಆಲ್ ಇನ್ ಒನ್ ಅಂತಂದಿಟ್ಟಿರೋದು ನನ್ನ ಚಾನಲ್ಗೆ ಹೆಸರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಲಾಸ್ಟ್ ಅನಿಸುತ್ತೆ. ಎಲ್ಲರೂ ಇಬ್ಬರು ಹಣ್ಣುಗಳು ನೆಟ್ಕೊಂಡು ಬರ್ತಾವ್ರೆ. ನೋಡೋದು ಏನು ಹೇಳ್ತಾರೆ. ಏನು ಇಲ್ಲ ಈ ಕಡೆ ಇದೇ ತರ ಇದು 10 ರೂಪಾಯಿ. ಅಲ್ಲ, ಪ್ರೇಮಿಗಳು ನೋಡೋದಕ್ಕೆ 10 ರೂಪಾಯಿ. ಪ್ರೇಮಿಗಳು ನೋಡೋದಕ್ಕೆ 10 ರೂಪಾಯಿ. ಬರೀ ಅವ್ರೇನಾ? ಶೌಚಾಲಯ ಎಲ್ಲಾದ್ರೂ ಆ ಕಡೆ ಎಲ್ಲಾದ್ರು ಎಲ್ಲೂ ಇಲ್ಲ. ಇಲ್ಲ, ಕಷ್ಟ. ಬರೀ ಅವ್ರದ್ದೇನಾ ರಾಜ್ಯಭಾರ? ಅವ್ರದೇ ರಾಜ್ಯ. ಅವ್ರು 10 ರೂಪಾಯಿ ಕೊಟ್ಟೆ ಬಂದಿದ್ದಾರೆ. ಅದಕ್ಕಾಗಿ ಯಾವ ನಿಮ್ದು? ನಮ್ಮ ಚಿತ್ರದುರ್ಗ. ಅಲ್ಲಿ ಯಾವ ನೋಡೋದಕ್ಕೆ ಏನು ಅಷ್ಟೊಂದು ಚೆನ್ನಾಗಿ ಈ ಕಡೆ ದಾವಣಗೆರೆ ರೋಡಲ್ಲ. ನಮ್ದು ಹಿರಿಯೂರು. ಹಿರಿಯರ ಹತ್ರ ಯಾವ ಹಿರಿಯೂರ ಹತ್ರ ಧರ್ಮಪುರ. ಏನ್ ಕೆಲಸ? B.Ed ಮಾಡಿದ್ದು ಅಲ್ಲೇನೆ, ಮದ್ಗಿರಿ ಅಲ್ಲ. ಅಷ್ಟು ಅಲ್ಲೇ ಹೈಟೆಕ್. 2 ತಿಂಗಳಾಯ್ತು ಈ ಕಡೆ. ಹೌದಾ? ಈ ಕಡೆ ಮೇನ್ ರೋಡ್ಗೆ ಅಟ್ಯಾಚ್ ಇದೆ. ಮತ್ತೆ ಹೆಂಗಾಯ್ತು ಪೇಪರು? ಎಕ್ಸಾಮ್ ಹೆಂಗೆ ಬರ್ತಾರೆ? ಪರವಾಗಿಲ್ಲ. ಸವಳಂಗ ರೋಡ್ಗೆ ಬಂದಾಗ ಹೆಂಗೆ ಬರ್ದಿದ್ದೀವಿ ಅಂತ ಗೊತ್ತಾ ಅದು. ಬಟ್ ಒಂದು 50-60% ಪರವಾಗಿಲ್ಲ ಮಾಡಿದ್ರು. ಮಾಡೋ ಮಟ್ಟಕ್ಕೆ ಇತ್ತು. ಅದು ಕೆಲವೊಂದು ಆ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾನೆ. ಸೆಂಟ್ರಾಗಿಂದ ನೀವು ನೋಡ್ರಪ್ಪ, ಹೋದ್ರೆ ನಿಮಗೆ ಹೆಂಗಿದ್ಯೋ ತೋರಿಸ್ತಾ ಇಲ್ಲ, ಅದೆಲ್ಲ ನೋಡ್ಕೊಂಡು ಬಂದೆ. ಅಲ್ಲಿ ಯಾವುದೊಂದು ಸುಣ್ಣ ಬಣ್ಣ ಬಡಿತಾ ಇಲ್ಲ. ಇನ್ನೇನು ಎಲ್ಲ ಅಲ್ಲಿಗನ ಬಂದಿದ್ದೆ ನಾನು ಆಗಲಿ. ಹಿಂಗೆ ಟ್ರಾಮ್ ಬರುತ್ತೆ ಅಂತ ಬಂದೆ ನಾನು. ಆ ಟ್ರಾಮ್ ಅಲ್ಲೇ ನಿಂತೈತೆ. ರಾಮ್ ಬರಲಿಲ್ಲ. ಅದಿನ್ನೂ ಫುಲ್ ಆಗ್ಬೇಕಲ್ಲ ಬರ್ಲಿಕ್ಕೆ, ಜನ ಆಗ್ಬೇಕಲ್ಲ. ಒಂದೇ ಒಂದು ಜನ ಅದಕ್ಕೆ ಬೇರೆ ಟಿಕೆಟ್. ತೋಚುತ್ತಾ ಇರೋದು ಏನಪ್ಪಾ ಅಂದ್ರೆ, ಅಲ್ಲಿರ್ತಕ್ಕಂಥ ಯಾವ್ದಾದ್ರು ಸಂಘಟನೆಗಳು 10 ರೂಪಾಯಿ ಒಟ್ಟಾಗಿ ಸೇರ್ಕೊಂಡು ಜಾಸ್ತಿ ಇರುತ್ತೆ. ಹಿಂಗೆ ಸುತ್ತ ಬರ್ತಾನೆ ಅಷ್ಟೇ. ತಾಲೂಕಿಗೆ ಒಂದು ಲೆಟರ್ ಕೊಟ್ಟು ಸ್ವಲ್ಪ ಡೆವಲಪ್ ಮಾಡಿಸಿದ್ರೆ, ಮಾಡಿಸ್ಬೋದು. ಮನಸ್ಸು ಮಾಡಿದ್ರೆ ಸುತ್ತ ಬಂದು ನಿಲ್ಲಿಸ್ಕೊಂತಾನೆ. ಮಾಡಿಸಿ ಅಂತ ಹೇಳಕ್ಕೂ ನಾವ್ಯಾರು ಅಲ್ಲ. ಒಂದು ಶಿವಮೊಗ್ಗ ಹೇಳಿ ಕೇಳಿ ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಅಂತ ಹೆಸರು ತಪ್ಪಿರ್ತಕ್ಕಂಥ ಶಿವಮೊಗ್ಗ ಒಂದು ಪಾರ್ಕನ್ನು ಸರಿಯಾಗಿ ಡೆವಲಪ್ ಮಾಡ್ಕೊಂಡಿಲ್ಲ. ಧ್ವಜ ಕಂಬ ಎಲ್ಲಿದೆ ಗಾಂಧಿ ಪ್ರತಿಮೆ? ವಿಡಿಯೋ ತುಂಬ ಲೇಟ್ ಆಯಿತು. ಇಲ್ಲಿಗೆ ಗಾಂಧಿ ತಾತ. ಅವರು ನಮ್ಮ ಫ್ರೆಂಡು ಬಾರ್ಬೇಕು ಅಂತ ಕರೆದ.
10 ಕೊಟ್ಟಿದ್ದೀನಿ, ನೀನಲ್ಲಕ್ಕೆ ಬರ್ತಿದ್ದೀನಪ್ಪ ಬ್ಲಾಕ್ ಮಾಡ್ತೀನಿ ಅಂತ ಡೈರೆಕ್ಷನ್ ಬೋರ್ಡ್ ಹಾಕಿದ್ದಾರೆ, ಯಾವ್ಯಾವ ಕಡೆ ಏನೇನಿದೆ ಅಂತ. ಓಹೋ ಸಿಕ್ತು ಗಾಂಧಿ ಪ್ರತಿಮೆ. ಇಲ್ಲಿ ಏನೋ ಮಂಟಪ ಗಿಂಟಪ ಎಲ್ಲ ಚೆನ್ನಾಗಿ ಕಟ್ಸಿದ್ದಾರೆ. ಅದು ಇದ್ದೀವಿ ಗಾಂಧಿ ಪ್ರತಿಮೆ ಹತ್ರ. ದೊಡ್ಡದಾಗೆ ಕಾಣಿಸ್ತಾ ಇಲ್ಲ, ಚಿಕ್ಕದಾಗಿ ಕಾಣುತ್ತೆ. ನೋಡಿ, ತಂದೆ ತಾಯಿಗಳು ಯಾರು ಮಕ್ಕಳನ್ನ ಸಿಟಿನಲ್ಲಿ ಓದೋಕ್ಕೆ ಬಿಡ್ತೀರ, ಅವ್ರ ಮೇಲೆ ಒಂದು ಕಣ್ಣಿಡೋದು ಮಾಡಿಸುತ್ತೆ. ಇದೇ ಗಾಂಧಿ ಪಾರ್ಕು. ಯಾವುದೇ ಮಕ್ಕಳಾಗಲಿ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಚೆನ್ನಾಗಿ ನಂಬಿಕೆ ಉಳಿಸ್ತಿರ್ತಾರೆ, ಚೆನ್ನಾಗಿರ್ತಾರೆ. ಬಟ್ ಹೊರಗಡೆ ಬಿಟ್ಟ ಮೇಲೆ ಒಂದು ಕಣ್ಣಿಟ್ಟರೆ ಭಾಳ ಒಳ್ಳೆಯದು. ಸರ್ ಇದೇ ಓಡಿಸಲ್ಲ, ಪಾರ್ಕಲ್ಲಿ ಕೆಲವು ಓಡಿಸಲ್ಲ, ಸುಮ್ಮನೆ ನಿಲ್ಲಿಸಿರೋದು. ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ತಂದೆ ತಾಯಿಗಳು ಜವಾಬ್ದಾರಿಯುತ ಪೇರೆಂಟ್ಸ್ ಯಾರಾದರೂ ಇದ್ದರೆ, ನಿಮ್ಮ ಮಕ್ಕಳನ್ನ ಸಿಟಿನಲ್ಲಿ ಓದೋಕ್ಕೆ ಬಿಟ್ಟಿದ್ರೆ ಅವರಿಗೆ ಫ್ರೆಂಡಾಗಿ ನಡ್ಕೊಂಡು ಅವ್ರ ಹತ್ರ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಮುಂದೇನಾದರೂ ಆಗೋ ಅನಾಹುತನ ತಪ್ಪಿಸ್ಬೋದು. ಇದು ಪ್ರಾಬು. ಪಾರ್ಕೆಲ್ಲ ಸುತ್ತಾಕೊಂಡು ಕಡೆಗೆ ಒಂದು ಮತ್ತೆ ಟ್ರಾಪ್ ತೋರ್ಸೋಕ್ಕೆ ಬಂದು ನೋಡ್ಕೊಂಡು ಹಾಗೆ ಬಿಟ್ಟು ಹೋದರೆ ಸೀದಾ ಎಂಟ್ರೆನ್ಸ್ ಸಿಗುತ್ತೆ. ಇದು ಪಂಪ್ ಹೌಸ್. ಟಿಕೆಟ್ ತಗೊಂಡು ಬಂದ್ರ ನೀವು? ಏನೇನು ಇಲ್ಲ. ಕಾಂತರಾಜ್ KP. ಏನು ಎಲ್ಲ ಪಾರ್ಕೆಲ್ಲ ಸುತ್ತಾಕೊಂಡು ಕೊನೆಗೆ ಅಂತಿಮ ಘಟ್ಟಕ್ಕೆ ಬಂದಿದ್ದೀನಿ. ಈ ಎಂಟ್ರೆನ್ಸಲ್ಲಿ ಯಾವುದು ಇದು ಮೀನು ಫಿಶ್ ಮಾರ್ಕೆಟ್ ಇದೆ. ಪಾರ್ಕ್ ಒಳಗೇನೆ ಫಿಶ್ ಮಾರ್ಕೆಟ್ ಮಾಡಿದ್ದಾರೆ. ಅಂದರೆ ಆಗ ತೋರಿಸಿದ್ನಲ್ಲ ಫಿಶ್ ಕೊಳ ಅಂತ, ಅಲ್ಲಿ ಮೀನು ಹಿಡಿದು ಇಲ್ಲಿ ಮಾರೋದೇನೋ ಇರಬೇಕು. ಅದು ಇದೇ ಬಂದು ತೋರಿಸ್ತೀವಿ, ನೋಡ್ಕೊಂಡು. ಟ್ರಾಪ್ ಓಡೋದು ಟ್ರಾಪ್ ಇತ್ತು ಎಲ್ಲ ತುಕ್ಕಿಡ್ದು ಏನು ಇತ್ತು ಗೊತ್ತಿಲ್ಲ, ಆ ಥರ ಹೋಗ್ಬಿಟ್ಟು.
ಇವು ಒರಿಜಿನಲ್ ಅಲ್ಲ, ಇವು ಸುಮ್ಮನೆ ಸ್ಟ್ಯಾಚ್ಯೂ ಬಿಡಿಸಿರೋದಿಲ್ಲಿ. ಇದೊಂದು ಪರವಾಗಿಲ್ಲ, ಎಲ್ಲ ಪ್ರಾಣಿಗಳು ಸ್ವಲ್ಪ ಇಲ್ಲೊಂದು ಜಿರಾಫೆ, ಕರಡಿ, ಹೇಸರಗತ್ತೆ, ಗೆಡ್ಡಮೃಗ ಇವೆಲ್ಲ ಸ್ಟಾರ್ಟಿಂಗಲ್ಲಿ ತೆಗೆದಿದ್ದಾರೆ. ಇಷ್ಟೇ ನೋಡಪ್ಪ ಪಾರ್ಕಲ್ಲಿರೋದು, ಇದಿಷ್ಟೇ ಸ್ಟ್ಯಾಚ್ಯೂಗಳಿರೋದು, ಪ್ರಾಣಿಗಳ ಸ್ಟ್ಯಾಚ್ಯೂ ಇರೋದು ಇಷ್ಟೇ. ಏಕಾಗತ್ತೆ ತುಂಬ ವಿಚಿತ್ರವಾಗಿ ಬಿಡಿಸಿದ್ದಾರೆ ಏಕಾಗತ್ತೆಗಳು. ಫ್ರೆಂಡ್ಸ್, ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಒಂದು 200 ಜನ ಆದರೂ ಸಬ್ಸ್ಕ್ರೈಬರ್ ಇದ್ದರೆ ಒಂದು ವೀಡಿಯೋ ಮಾಡೋಕ್ಕೆ ಒಂದು ಐಡಿಯಾ ಬರುತ್ತೆ, ಬರುತ್ತೆ. ನಮಗೂ ಚಾನಲ್ಲು ನೋಡೋರು ಇದ್ದರೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಹೇಳಿದ್ನಲ್ಲ, ಫಿಶ್ ಮಾರ್ಕೆಟ್, ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದೇ ಫಿಶ್ ಮಾರ್ಕೆಟು. ಇಲ್ಲಿ ಮೀನನ್ನು ಈಗಿನ ಫಿಶ್ ಕೊಳದಿಂದ ಇಟ್ಕೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಇದು ಸರ್ಕಾರಿ ಸ್ವಾಮ್ಯದು, ಸರ್ಕಾರಿ ಮತ್ಸ್ಯಾಲಯ. ಮತ್ತು ಮೀನಿನ ಮರಿಗಳು ಏನಾದರೂ ಬೇಕಾಯಿತು ಅಂದರೆ ಇಲ್ಲಿ ಸಿಗ್ತವೆ. ನೋಡಿ, ಯಾರಾದರೂ ಸಾಕೋರಿದ್ದರೆ ಮೀನನ್ನು ಇಲ್ಲಿ ಮರಿಗಳು ಸಿಗ್ತವೆ, ತೊಗೊಂಡೋಗಿ ಸಾಕೋಬೋದು. ವಿಡಿಯೋದ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಬೇಗ ಎಕ್ಸಿಟ್ ಸಮಯ ಬಗ್ಗೆ ಮತ್ತು ದಯವಿಟ್ಟು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಶಿವಮೊಗ್ಗ ಜನ ಅಂತೂ ಯಾರಾದರೂ ದಯವಿಟ್ಟು ಮಾಡ್ಕೊಳ್ಳಿ. ಶಿವಮೊಗ್ಗ ಎಂಟೈರ್ ಕರ್ನಾಟಕ ಎಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ವೀಡಿಯೋ ಹಾಕೋದಕ್ಕೆ. ಸ್ವಲ್ಪ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇನ್ನು ಹಿಂದೆ ಬರ್ತೀವಿ. ಇದು ಏನು ಅನಿಸುತ್ತೆ ಅನಿಸ್ತೀವನ್ನ 10% ಮೆನ್ಷನ್ ಮಾಡಿ. ನಾನು ಎಲ್ಲ ಕಲಿತೀನಿ, ದಯವಿಟ್ಟು ಒಳ್ಳೆ ರೀತಿ ಕಲಿತೀನಿ, ಹೊಸಬರಿಗೆ ಒಳ್ಳೆ ರೀತಿ ಪ್ರೋತ್ಸಾಹ ಕೊಡಿ. ರಾತ್ರಿ ಪಾರ್ಕ್ ಎಕ್ಸಿಟ್ ಆಗಿ ಬಂದಿದೆ. ಬಂದಾದಮೇಲೆ ಆ ಕಡೆ ಬೇಕಂಗೆ ಹೋಗೋ ಟೈಮಲ್ಲಿ ಒಂದು ಮತ್ತೆ ಯಾರಿಗಾದ್ರೂ ಲೊಕೇಶನ್ ಬೇಕು ಅಂದರೆ ಇದು ನ್ಯಾಷನಲ್ ಕಾಲೇಜ್ಗೆ ಹತ್ತಿರ ಆಗುತ್ತೆ ಗಾಂಧಿ ಪಾರ್ಕು. ದಯವಿಟ್ಟು ಯಾರಾದರೂ ಈ ಶಿವಮೊಗ್ಗ ಬಂದರೆ ಯಾರಿಗಾದ್ರೂ ಒಂದು 5 ಅವರ್ಸ್ ಸ್ಪೆಂಡ್ ಮಾಡಬೇಕು, ಟೈಮ್ ಪಾಸ್ ಮಾಡಬೇಕು ಅನಿಸಿದ್ರೆ 10 ರೂಪಾಯಿ ಟಿಕೆಟ್ ಇದೆ ಎಂಟ್ರೆನ್ಸು. ತೊಗೊಂಡು ಒಳಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಎಲ್ಲಾದರೂ ನೆಲೆಸಿಟ್ಟಿಗೆ ಕೂತ್ಕೊಂಡು ವಿಶ್ರಾಂತಿ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಅಂತ ಈ ಒಂದು ಬ್ಲಾಗ್ನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.